ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ರಣಚಂಡಿ ರಜನಿ. ನಾನು ಕೀರ್ತಿಶ್ರೀ. ಒಂದಷ್ಟು ಅಯೋಗ್ಯ ಗಂಡಸರಿಗೆ ಕೆಟ್ಟ ಚಟ ಇರುತ್ತೆ. ಯಾರಾದರೂ ಹೆಣ್ಣು ಮಕ್ಕಳು ಸಿನಿಮಾ ಮಾಡ್ತಾರೆ, ಸೀರಿಯಲ್ ಮಾಡ್ತಾರೆ ಅಂದ್ರೆ ಅವರು ಈಸಿಯಾಗಿ ಸಿಕ್ಕಿಬಿಡ್ತಾರೆ ಅನ್ನೋ ವಿಕೃತಿ. ಇವತ್ತು ರೇಣುಕಾಸ್ವಾಮಿ ಅನ್ನೋ ಆ ದುಷ್ಟ ಮಾಡಿದ್ದು ಇದನ್ನೇ. ಈಗ ಸಿಕ್ಕಿಬಿದ್ದಿರೋ ನವೀನ್ ಮಾಡಿದ್ದು ಅದನ್ನೇ. ಆಕ್ಟಿಂಗ್ ಅನ್ನೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಬೆವರು ಬಸಿಬೇಕು, ಕಷ್ಟಪಡಲೇಬೇಕು. ಅದೆಲ್ಲದರ ಜೊತೆಗೆ ಅದೃಷ್ಟನೂ ಇರಬೇಕು. ಗೆಲುವಿನ ಅದೃಷ್ಟ ಹಾಗೆ ಕಷ್ಟಪಟ್ಟು ಆಕ್ಟಿಂಗ್ ಮಾಡಿಕೊಂಡು ಬದುಕು ಕಟ್ಕೊಳ್ತಾ ಇರೋ ನಟಿ ರಜನಿ ಮಹೇಶ್. ಆಕೆಗೆ ಕೊಡಬಾರ್ದ ಟಾರ್ಚರ್ ಕೊಟ್ಟವನ ಹೆಸರು ನವೀನ್. ಥ್ಯಾಂಕ್ ಗಾಡ್ ಇಂತಹ ಟೈಮ್ನಲ್ಲಿ ರಜನಿ ಅವರಿಗೆ ಧೈರ್ಯ ಹೇಳಿದ ಜೊತೆಗೆ ನಿಂತ ಆಕೆಯ ಪತಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಇಲ್ಲ ಅಂದ್ರೆ ಇಂತಹ ಕ್ರಿಮಿ ಹೊರಗೆ ಬರೋಕೆ ಆಗ್ತಾ ಇರಲಿಲ್ಲ. ಹಾಗಂತ ಇದನ್ನೆಲ್ಲ ರಜನಿ ಏಕಾಏಕಿ ಮಾಡಲಿಲ್ಲ, ವಾರ್ನಿಂಗ್ ಕೊಟ್ಟಿದ್ದಾರೆ. ಕೊಟ್ಟ ಮೇಲೂ ಬುದ್ಧಿ ಕಲಿಯದೆ ಇದ್ದವನನ್ನ ಪೊಲೀಸರು ಒದ್ದು ಒಳಗೆ ಹಾಕಿದ್ದಾರೆ. ಇವರು ರಜನಿ ಮಹೇಶ್, ಬೆಂಗಳೂರಿನವರೇ. ಅಪ್ಪಟ ಕನ್ನಡದ ಹೆಣ್ಣು ಮಗಳು. ಆಕ್ಟಿಂಗ್ ಈಕೆಯ ವೃತ್ತಿ. ಈಕೆ ಒಬ್ಬ ಪೊರ್ಕಿಯಿಂದ ಅನುಭವಿಸಿದ್ದ ನರಕ ಇದೆಯಲ್ಲ, ಅದು ಭಯಂಕರ. ಇವರ ಪ್ರಕರಣಕ್ಕೂ ಅನುಭವಿಸಿದ ಕಿರುಕುಳಕ್ಕೂ ಪವಿತ್ರ ಗೌಡ ಅವರಿಗೂ ಒಂದು ಹೋಲಿಕೆ ಇದೆ. ಅದು ಕಿರುಕುಳ, ವಿಕೃತ ಕಿರುಕುಳ. ಪವಿತ್ರ ಗೌಡಗೆ ಆಗಿದ್ದೇ ರಜನಿಗೂ ಆಯಿತು. ರೇಣುಕಾಸ್ವಾಮಿ ಮಾಡಿದ್ದ ತಪ್ಪನ್ನೇ ನವೀನ್ ಮಾಡಿದ್ದ. ನಿಮಗೆ ನೆನಪಿರಬೇಕು, ಈಗ ಯಾವ ರೇಣುಕಾಸ್ವಾಮಿಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿ ಜೈಲು ಸೇರಿದೆಯೋ ಅದಕ್ಕೆ ಕಾರಣವಾಗಿದ್ದೇ ಒಂದು ವಿಕೃತೆ. ಪವಿತ್ರ ಗೌಡ ಅವರ ಫೋಟೋ ವಿಡಿಯೋ ನೋಡಿ ಕೆರಳಿದ್ದ ರೇಣುಕಾಸ್ವಾಮಿ ಪವಿತ್ರ ಗೌಡ ಅವರಿಗೆ ಕೆಟ್ಟಾತಿ ಕೆಟ್ಟ ಮೆಸೇಜ್ ಮಾಡ್ತಾ ಇದ್ದ. ತಿರುಬೋಕಿ ರೇಣುಕಾಸ್ವಾಮಿಗೆ ಹೆಂಡತಿ ಇದ್ದರೂ ಆ ಪತ್ನಿ ಗರ್ಭಿಣಿಯಾಗಿದ್ರು ಕಂಡವರ ಮೇಲೆ ಕೆಟ್ಟ ಕಣ್ಣು ಹಾಕೋದನ್ನ ಮಾತ್ರ ಬಿಟ್ಟಿರಲಿಲ್ಲ. ಪೀಚಲು ದೇಹದ ರೇಣುಕಾಸ್ವಾಮಿ ಏನೋ ದೊಡ್ಡ ಸಾಧನೆ ಎಂಬಂತೆ ತನ್ನ ಮರ್ಮಾಂಗದ ಫೋಟೋಗಳನ್ನ ಪವಿತ್ರ ಗೌಡಗೆ ಕಳಿಸಿದ್ದ. ಆಗ ಕೆರಳಿದ್ದ ಪವಿತ್ರ ಗೌಡ ಅವರ ಪ್ರಾಣ ಸ್ನೇಹಿತ ದರ್ಶನ್. ನಟಿ ರಜನಿ ಮಹೇಶ್ ಅವರಿಗೂ ಆಗಿದ್ದು ಅದೇ. ಕನ್ನಡ ತೆಲುಗು ಸೀರಿಯಲ್ ಮಾಡ್ತಿದ್ದ ರಜನಿ. ಬದಲಾಗಬೇಕಿರೋದು ಗಂಡಸರ ವಿಕೃತ ಮನಸ್ಥಿತಿ. ಆರಾಮವಾಗಿ ನಟನೆ ಮಾಡಿಕೊಂಡು ಕನ್ನಡ ತೆಲುಗು ಸೀರಿಯಲ್ಗಳಲ್ಲಿ ಆಕ್ಟಿಂಗ್ ಮಾಡಿಕೊಂಡು ದುಡಿಯುತ್ತಿದ್ದ ರಜನಿ ಮಹೇಶ್ ಅವರಿಗೆ ಚಂದದ ಸಂಸಾರ ಇದೆ. ಗಂಡ ಮಕ್ಕಳಿದ್ದಾರೆ. ಅವರದ್ದೊಂದು ಚಂದದ ಕುಟುಂಬ. ಆದ್ರೆ ಈ ಗಂಡಸರ ಕೆಟ್ಟ ಜಾತಿಗೊಂದು ಕೆಟ್ಟ ಚಾಳಿ ಇದೆ. ಆಕ್ಟಿಂಗ್ ಮಾಡ್ತಿರೋ ಹೆಣ್ಣು ಮಗಳು ದುಡ್ಡು ಕೊಟ್ರೆ ಬಂದ್ಬಿಡ್ತಾರೆ, ಸದಾ ಅದಕ್ಕೆ ಕಾಯ್ತಾ ಇರ್ತಾರೆ, ಟ್ರೈ ಮಾಡಿದ್ರೆ ಬಂದೇ ಬಿಡ್ತಾರೆ ಅನ್ನೋ ವಿಕೃತ ಮನಸ್ಥಿತಿ ಇದೆ. ಅವನು ರೇಣುಕಾಸ್ವಾಮಿ, ಇವನು ನವೀನ, ಅಷ್ಟೇ ವ್ಯತ್ಯಾಸ. ರೇಣುಕಾಸ್ವಾಮಿ ಅದು ಹೇಗೆ ಪವಿತ್ರ ಗೌಡ ದುಡ್ಡು ಕೊಟ್ರೆ ಸಿಗ್ತಾರೆ ಅಂದ್ಕೊಂಡಿದ್ನೋ ಅಂತದ್ದೇ ಮನಸ್ಥಿತಿ ಈತನಿಗೂ ಇತ್ತು. ಈತನ ಹೆಸರು ನವೀನ. ಫೇಸ್ಬುಕ್ನಲ್ಲಿ ನವೀನ್ಸ್ ಹೆಸರಿನ ಅಕೌಂಟ್. 3 ತಿಂಗಳಿಂದ ಕಾಟ ಕೊಡ್ತಿದ್ದ ವಿಕೃತ ನವೀನ.
ಯಾವಾಗ ಆತ ಪರಿಚಯ ಆಗಿದ್ದು, ಹೇಗೆ ಪರಿಚಯ ಆಯಿತು ಅಂತ ಮೇಡಮ್? ನನಗವನ್ನ ಪರಿಚಯ ಮಾಡಿಕೊಂಡೇ ಇಲ್ಲ. ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಕಳಿಸಿದ್ದ, ರಿಕ್ವೆಸ್ಟ್ ಕಳಿಸಿದ್ರು ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ನನಗೆ ಮಾಡಿರೋದು ಮೆಸೆಂಜರಲ್ಲಿ ಸ್ಟಾರ್ಟಿಂಗು ಹೀಗೆ ಮೆಸೇಜು ಅದು ಇದು ಕಳಿಸ್ಕೊಂಡು, ನಾನು ಅದು ಏನೇನೋ ಕೆಟ್ಟದಾಗಿ ಮೆಸೇಜ್ ಕಳಿಸೋನು ಸ್ಟಾರ್ಟಿಂಗೇ ಒಂಥರ ಏನೋ ಅದು ಇದಾಗ್ತಿರ್ಲಿಲ್ಲ ನನಗೆ. ಅದು ನಾನು ಏನೂ ರಿಯಾಕ್ಟ್ ಮಾಡಿದೆ, ಒಂದು 2-3 ID ಬ್ಲಾಕ್ ಮಾಡಿದ್ದೆ. ಹೌದು, ನವೀನ ತನ್ನ ಅಕೌಂಟ್ ಅನ್ನ ನವೀನ್ ಝೆಡ್ ಅನ್ನೋ ಹೆಸರಿನಲ್ಲಿ ಸೃಷ್ಟಿ ಮಾಡಿದ್ದ. ಈತ ರಜನಿ ಅವರಿಗೆ ಫ್ರೆಂಡೂ ಅಲ್ಲ, ಫೇಸ್ಬುಕ್ ಫ್ರೆಂಡೂ ಅಲ್ಲ. ಫೇಸ್ಬುಕ್ ನಲ್ಲಿ ನೀವು ಫ್ರೆಂಡ್ ಅಲ್ಲದೆ ಇರೋರಿಗೂ ಮೆಸೇಜ್ ಕಳಿಸೋಕೆ ಮೆಸೆಂಜರ್ ಅನ್ನೋ ಆಪ್ಷನ್ ಇದೆಯಲ್ಲ, ಅದರ ಮೂಲಕ ಈ ನವೀನ ಕಿರುಕುಳ ಕೊಡ್ತಾನೆ ಇದ್ದ. ಬ್ಲಾಕ್ ಮಾಡಿದ್ಮೇಲೆ ಅದಾದ್ಮೇಲೆ ಬೇರೆ ಬೇರೆ ಅಕೌಂಟ್ ನಲ್ಲಿ ಮೆಸೇಜ್ ಮಾಡ್ತಾನೆ ಇದ್ದ. ವಾರ್ನಿಂಗ್ ಕೊಟ್ರು ಮೆಸೇಜ್ ಮಾಡ್ತಿದ್ದ. 3 ID ಬ್ಲಾಕ್ ಮಾಡಿದ್ಮೇಲೂ ಮತ್ತೆ ಇದೇ ಥರ ಕಂಟಿನ್ಯೂ ಆಯಿತು. ನನಗೆ ಒಂಥರ ಅಶ್ಲೀಲವಾಗಿ ಮೆಸೇಜ್ ಕಳಿಸೋದು, ವೀಡಿಯೋಸ್ ಕಳಿಸೋದು, 4-5 ವೀಡಿಯೋ ಕಳಿಸೋದು, ಪ್ರೈವೇಟ್ ಇದ್ರದ್ದೆಲ್ಲ ಕಳಿಸೋದು. ನನಗೆ ತುಂಬ ಕಿರಿಕಿರಿ ಅನ್ನಿಸ್ತಾ ಇತ್ತು. ನಾನು ಕನ್ವೆ ಮಾಡಿದೆ, ಅವನಿಗೆ ಮೆಸೇಜಲ್ಲೂ ಕನ್ವೆ ಮಾಡಿದೆ, ಹಿಂಗೆಲ್ಲ ಮಾಡಬೇಡ, ಸೋಷಿಯಲ್ ಮೀಡಿಯಾನ ಈ ಥರ ಎಲ್ಲ ಮಿಸ್ಯೂಸ್ ಮಾಡಬಾರ್ದು ಅಂತ ಹೇಳಿದೆ ನಾನು. ಅವ್ನು ಕೇಳೋ ಇದರಲ್ಲಿಲ್ಲ. ಮತ್ತೆ 2 ದಿವಸ ಸ್ಟಾಪ್ ಆಗೋದು ಮೆಸೇಜು. ನಾನು ಬ್ಲಾಕ್ ಮಾಡಿದ್ದೆ 3 ID. ಈಗ ಬೇರೆಯವ್ರು ಹೇಳ್ತಾರೆ, ನೀವು ಯಾಕೆ ಎಂಟರ್ಟೈನ್ ಮಾಡಿದ್ರಿ, ಬ್ಲಾಕ್ ಮಾಡ್ಬೋದಾಗಿತ್ತಲ್ಲ ಅಂತಾರೆ. ನಾನು ಅದನ್ನು ಮಾಡಿದ್ದೀನಿ. ಬ್ಲಾಕ್ ಮಾಡಿ ಕೂಡ ಬೇರೆ ಬೇರೆ ಐಡೀಸಲ್ಲಿ ಕ್ರಿಯೇಟ್ ಮಾಡಿಕೊಂಡು ಮಾಡ್ದೆ. ಈ ಕೊನೆಗೆ ನಾನು ಇದು ಸ್ಟೆಪ್ ತೊಗೋಬೇಕು ಅಂದ್ಬಿಟ್ಟು ನನ್ನ ಫ್ಯಾಮ್ಲಿ ಜೊತೆಲಿ ಡಿಸ್ಕಸ್ ಮಾಡಿ ಇದು ನಾವು ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ಅವನಿಗೆ ಕನ್ವೆ ಮಾಡೋಕ್ಕೆ ಕರೆದೆ. ಸ್ಟಾರ್ಟಿಂಗು ಕನ್ವೆ ಮಾಡೋಕ್ಕೆ ಕರೆದ ಮೇಲೂ ಅವ್ನು ಕೇಳಲಿಲ್ಲ. ಹೌದು, ರಜನಿ ಅವರೇನು ಏಕ್ದಮ್ ಪೊಲೀಸರ ಬಳಿಗೆ ಹೋಗ್ಲಿಲ್ಲ. ಫೇಸ್ಬುಕ್ ID ಬ್ಲಾಕ್ ಮಾಡಿದ್ರೆ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ಕಳಿಸಬಾರದ ಫೋಟೋ ವಿಡಿಯೋಗಳನ್ನೆಲ್ಲ ಕಳಿಸ್ತಾ ಇದ್ದ ನವೀನ. ಒಂದು ಅಕೌಂಟ್ ಬ್ಲಾಕ್ ಮಾಡಿದ್ರೆ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ದ. ಇದು ಸುಮಾರು 3 ತಿಂಗಳವರೆಗೂ ನಡೀತಾ ಇತ್ತು. ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ನಿರ್ಧಾರ ಮಾಡಿತ್ತು ರಜನಿ ಫ್ಯಾಮಿಲಿ. ಇವನು ಒಂದು 3.5 months 4 months ಆಯಿತು, 4 ತಿಂಗಳಾಯಿತು. ಸ್ಟಾರ್ಟಿಂಗು ನಾನು ಎಂಟರ್ಟೈನ್ ಮಾಡಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೂ ಎಂಟರ್ಟೈನ್ ಮಾಡಲ್ಲ. ಅನ್ನೋನ್ ಪರ್ಸನ್ಗಳಿಗೆ ಅವ್ನು ಯಾವ ವ್ಯಕ್ತಿನೂ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಏನೋ ಗೊತ್ತಿರೋರಾದರೆ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದರೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಮಾತಾಡ್ಬೋದು. ಸೊ ಯಾರೂ ಇಲ್ಲ, ಸುಮ್ಮನೆ ಏಕಾಏಕಿ ರ್ಯಾಂಡಮ್ ಆಗಿ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅದೇ 3 ID ಬ್ಲಾಕ್ ಮಾಡಿ 3.5 ತಿಂಗಳಿಂದ ಇದು ಆಗ್ತಾನೇ ಇದೆ. ಸೊ ಕೊನೆಗೆ ನನಗೆ ಟಾರ್ಚರ್ ತಡೆಯೋಕ್ಕಾಗದೆ, ಹಿಂಸೆ ತಡೆಯೋಕ್ಕಾಗದೆ, ಸಹಿಸ್ಕೊಳ್ಳೋಕ್ಕಾಗದೆ ನಾನು ಈ ಸ್ಟೆಪ್ ತಗೊಳ್ದೆ. ಕಾನೂನು ಪ್ರಕಾರವಾಗಲೇ ಹೋಗೋಣ ಅಂತ ಸ್ಟೆಪ್. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗ್ಲೂ ವಿಕೃತಿ. ಆಗ ಖುದ್ದಾಗಿ ರಜನಿ ಮಹೇಶ್ ಅವರೇ ನವೀನ್ ನನ್ನ ಪರ್ಸನಲ್ ಆಗಿ ಭೇಟಿ ಮಾಡಿದ್ರು. ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಪೊಲೀಸರ ಹತ್ತಿರ ಹೋಗ್ತೇನೆ ಅಂದ್ರೆ ಆಗ್ಲೂ ಪ್ರಪೋಸಲ್ ಇಟ್ಟಿದ್ದಂತೆ ಖದೀಮಾ. ಮೇಡಮ್, ನೀವು ಒಂದ್ಸಲಿ ಕರೆಸ್ತೀರಾ ಅಂದರೆ ನಾಗರಬಾವಿ ಸೆಕೆಂಡ್ ಸ್ಟೇಜ್ ಹತ್ರ ಒಂದು ಪ್ಯಾಲೇಸ್ ಹೋಟೆಲ್ ಹತ್ರ ಕರೆಸಿದಾಗ ಆತ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡ್ಕೊಂಡ, ನೀವೇನು ಹೇಳಿದ್ರಿ, ಆತ ಏನು ಹೇಳ್ದ ನಿಮಗೆ? ಯಾವ ರೀತಿನೂ ನಡ್ಕೊಂಡಿಲ್ಲ. ಅವನು ಸಿಕ್ಕಿದ್ದೆ ಹೊರಗಡೆ ಪಬ್ಲಿಕ್ಕಲ್ಲಿ. ನಾನು ಹೇಳಿದೆ, ಈ ಥರ ಮಾಡಬೇಡ, ಈ ಥರ ಮಾಡೋದು ಸರಿ ಇಲ್ಲ ಅಂತ ಹೇಳಿದಾಗಲೂ ಅವನು ಬೇರೆ ಥರ ವರ್ತನೆ ಮಾಡ್ದ. ಏನೂ ಹಂಗೇನು ಅಬ್ಯೂಸ್ ಮಾಡಿಲ್ಲ. ಸೊ ಅಂದರೆ ಅವನ ಇಂಟೆನ್ಷನ್ನೇ ಬೇರೆ ಇತ್ತು. ಬಟ್ ವಿಕೃತಿ ಇದು ನಾನು ಒಬ್ಳಿಗೆ ಮಾಡಿಲ್ಲ ಅಂತ ಗೊತ್ತಾಯಿತು. ಸುಮಾರು ಜನಕ್ಕೆ ಹಿಂಗೆ ಮಾಡಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅವ್ನು ಫೋನ್ ತೆಗೆದು ನೋಡಿದಾಗ ಅಷ್ಟೇ ಗೊತ್ತಾಗಿದ್ದು. ಸೊ ಇದು ಎಲ್ಗೂ ಬಗೆಹರಿಯಲ್ಲ ಅಂದ್ಬಿಟ್ಟು ನೆಕ್ಸ್ಟು ನಾನು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್. ಯಾವತ್ತು ಅವನು ಸಿಕ್ಕಿದ್ದು ಅಂದರೆ 1ನೇ ತಾರೀಕು ಅಂತ ಹೇಳಿದ್ರಿ. ಅವತ್ತಿನ ಸಂಜೆನೇ ನೀವು ಮಧ್ಯಾಹ್ನನೇನೋ ನೀವು ಕಂಪ್ಲೇಂಟ್ ಕೊಡ್ತೀರಾ, ಇಮಿಡಿಯೇಟಾಗಿ ಆತನ ಅರೆಸ್ಟ್ ಮಾಡ್ತಾರೆ ಪೊಲೀಸ್ನವರು. ಅವತ್ತು ಬಂದಾಗ ತಿರ್ಗಾ ಅವ್ನು ಮತ್ತೆ ನೀವು ವಾಪಸ್ ಮನೆಗೆ ಬಂದಾಗ ಮತ್ತೆ ಮೆಸೇಜ್ ಮಾಡೋದು, ವಿಡಿಯೋ ಕಳಿಸೋದು ಇಲ್ಲ. ಅಲ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಲ್ಲೆಲ್ಲ ಸ್ಟಾಪ್ ಆಯಿತು. ನಾನು ಅವನ ID ಬ್ಲಾಕ್ ಮಾಡಿದ್ದೀನಿ. ಏನು ಆ ಥರ ಏನು ಮೆಸೇಜ್ ಬಂದಿಲ್ಲ, ಇದುವರೆಗೂ ಮೆಸೇಜ್ ಬಂದಿಲ್ಲ, ಏನೂ ಆ ಥರದ್ದಾಗಿಲ್ಲ. ನಾನು ಪೊಲೀಸವ್ರ ಹತ್ರ ತಿಳಿ ಹೇಳಿ ಬುದ್ಧಿ ಹೇಳಿ ಅವನಿಗೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಾನು ವಿತ್ ನನ್ನ ಹಸ್ಬೆಂಡು ಮಹೇಶ್ ಅವ್ರ ಜೊತೆಲಿ ಹೋಗಿ ಕೂತು ಮಾತಾಡಿ ಎಲ್ಲ ಬಂದಿದ್ದೀನಿ. ದರ್ಶನ್ ಮಾಡಿದ್ದ ತಪ್ಪನ್ನು ರಜನಿ ಮಾಡಲಿಲ್ಲ. ನಟಿ ರಜನಿ ಮಹೇಶ್ ಕೂಡ ದರ್ಶನ್ ಫ್ಯಾನ್. ರಜನಿ ಮಹೇಶ್ ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪರ್ಸನಲ್ ಆಗಿ ಹೋದಂತೆ ಗ್ಯಾಂಗ್ ಕಟ್ಕೊಂಡು ಅಟ್ಯಾಕ್ ಮಾಡಲಿಲ್ಲ. ಎತ್ತಾಕೊಂಡು ಬಂದು ನಾವೇ ಬುದ್ಧಿ ಕಲಿಸ್ತೀವಿ ಅಂತ ಹೋಗ್ಲಿಲ್ಲ. ಒಬ್ಬ ಸಾಮಾನ್ಯ ಭಾರತೀಯ ಹೆಣ್ಣು ಮಗಳು ಏನು ಮಾಡಬಹುದೋ, ಕಾನೂನಿನ ಪ್ರಕಾರ ಏನು ಮಾಡಬಹುದೋ ಅಷ್ಟನ್ನೇ ಮಾಡಿದ್ರು. ತುಂಬಾ ಡೀಸೆಂಟ್ ಆಗಿ ಪರ್ಸನಲ್ ಆಗಿ ಭೇಟಿ ಮಾಡಿ ವಾರ್ನಿಂಗ್ ಕೂಡ ಕೊಟ್ಟು ಬಂದ್ರು. ಚಟ ಬಿಡದೆ ಇದ್ದ ನವೀನನ ವಿರುದ್ಧ ಅವತ್ತೇ ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರಂತೆ. ಹಾಗೆ ನೋಡಿದ್ರೆ ರಜನಿ ಮಹೇಶ್ ಕೂಡ ದರ್ಶನ್ ಅವರ ಅಪ್ಪಟ ಅಭಿಮಾನಿ, ಜಸ್ಟ್ ಅಭಿಮಾನಿ ಅಷ್ಟೇ.
ಅಂದರೆ ಈಗ ನೀವು ಕೆಲವೊಂದಷ್ಟು ತೆಲುಗು ಕನ್ನಡ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರಿ, ಜೊತೆಗೆ ದರ್ಶನ್ ಜೊತೆ ಇರುವಂಥ ಕೆಲವೊಂದು ಫೋಟೋಸ್ಗಳು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ, ಅದ್ರ ಬಗ್ಗೆ ಮೇಡಮ್. ನನ್ನ ಫ್ಯಾನು, ದರ್ಶನ್ ಅವ್ರ ಫ್ಯಾನು ಅಷ್ಟೇ. ಅದು ಫೋಟೋಸ್ ಹಾಕಿದ್ರೆ ಅದು ನನಗೆ ಅದಕ್ಕೂ ಇದಕ್ಕೂ ಏನೂ ಇಲ್ಲ. ನನ್ನ ಫ್ಯಾಮ್ಲಿ ಜೊತೆಲಿ ಕೂತು ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೆ, ಅದಕ್ಕೂ ಇದಕ್ಕೂ ರಿಲೇಟ್ ಇಲ್ಲ. ನನ್ನ ಫ್ಯಾನು, ಎಲ್ಲರೂ ಹೇಗಿದ್ದಾರೆ ಅವ್ರ ಫ್ಯಾನ್ ಅಷ್ಟೇ. ವೀಕ್ಷಕರೇ, ಇಲ್ಲಿ ಇನ್ನೊಂದ್ಸಲ ಈ ರಜನಿ ಮಹೇಶ್ ಅನ್ನೋ ಸೀರಿಯಲ್ ನಟಿ ಕೊಟ್ಟ ಕಂಪ್ಲೇಂಟ್ಗೆ ಪೊಲೀಸರು ಹೇಗೆ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳಿ. ಇಮಿಡಿಯೇಟ್ ಆಗಿ ಆತನನ್ನು ಅರೆಸ್ಟ್ ಮಾಡ್ತಾರೆ, ಎಂಕ್ವೈರಿನ ಮಾಡ್ತಾರೆ, ಜೈಲಿಗೆ ಕಳಿಸಿದ್ರೆ. ಎಲ್ಲ ಒಂದು ಕಡೆ ಶೀಘ್ರವಾಗಿ ಪೊಲೀಸರು ಈ ಒಂದು ಪ್ರಕರಣವನ್ನು ಭೇದಿಸಿದ್ರು, ಆತನನ್ನು ಒಬ್ಬ ಕಾಮಿಸ್ಟನ್ನು ಕರ್ಕೊಂಡ್ಬಂದು ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡಿದರೆ ಅವ್ರ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸೋದು. ಖಂಡಿತ ಸರ್, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಖಂಡಿತ ಇಮಿಡಿಯೇಟಾಗಿ ಫ್ರಾಕ್ಸಿನೋ ಸೆಕೆಂಡಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಖಂಡಿತ ಅವ್ರಿಗೆ ನನ್ನದು ಧನ್ಯವಾದ ಇದ್ದೇ ಇರುತ್ತೆ. ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರು. ನಾನು ಹೋಗಿದ ತಕ್ಷಣ ಹಿಂಗಿದೆ ಸರ್, ಹಿಂಗಿದೆ ಅಂತ ನಾನು ಹೇಳಿದೆ. ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸವರು. ಅವ್ರ ಕಡೆಯಿಂದ ಫುಲ್ ಅವ್ರ ಸಹಕಾರ ನೀಡಲಿಲ್ಲ ಅಂದರೆ ಇಷ್ಟೊಂದು ಇದು ಮುಂದೆ ಆಗಕ್ಕೆ ಬಿಡ್ತಿರ್ಲಿಲ್ಲ. ಸೊ ಅವ್ರ ಸಹಕಾರ ಇದ್ದೇ ಇವೆಲ್ಲ ಮಾಡಿರೋದು ಸರ್. ರಜನಿ ಮಾಡಿದ್ದನ್ನ ದರ್ಶನ್ ಅಂದು ಮಾಡಿದ್ರೆ ವೀಕ್ಷಕರೇ, ರಜನಿ ಮಹೇಶ್ ಸೀರಿಯಲ್ ನಟಿ, ಸೆಲೆಬ್ರಿಟಿ. ಆದ್ರೆ ದರ್ಶನ್ ಅವರಷ್ಟು ಪಾಪ್ಯುಲರ್ ಅಲ್ಲ, ಚಾಲೆಂಜಿಂಗ್ ಸ್ಟಾರ್ ಅಲ್ಲ. ಎಲ್ಲಿ ಹೋದ್ರೂ ಫ್ಯಾನ್ಸ್ ಡಿ ಬಾಸ್ ಅಂತ ಕೂಗ್ತಾರಲ್ಲ, ಅಷ್ಟು ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇಲ್ಲ. ಹೀಗಿದ್ರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ರಿಯಾಕ್ಟ್ ಮಾಡಿದ ವೇಗ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. ಈ ವಿಷಯವನ್ನ ಪದೇ ಪದೇ ಒತ್ತಿ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಈಗ ಅರೆಸ್ಟ್ ಆಗಿರೋ ನವೀನ ಕೂಡ ರೇಣುಕಾಸ್ವಾಮಿ ಮಾಡಿದಂತಹ ತಪ್ಪನ್ನೇ ಮಾಡಿದ್ದ. ದರ್ಶನ್ ಕೂಡ ಇಷ್ಟನ್ನೇ ಮಾಡಿದಿದ್ರೆ ಸಾಕಿತ್ತು. ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಸಂಬಂಧ ಏನೇ ಇರ್ಬೋದು, ಗೆಳತಿಯನ್ನು ಹೆಂಡತಿ ಅಂತ ಹೇಳ್ಕೊಳ್ಳೋಕೆ ಆಗದೆ ಇರ್ಬೋದು, ಆದ್ರೆ ದರ್ಶನ್ ಅವರಂತಹ ಒಬ್ಬ ಸೆಲೆಬ್ರಿಟಿ ಒಂದೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ರೇಣುಕಾಸ್ವಾಮಿ ಕೊಲೆ ಆಗ್ತಾ ಇರ್ಲಿಲ್ಲ. ಪೊಲೀಸರು ಮತ್ತು ಕೋರ್ಟು ಮಿಕ್ಕಿದ್ದನ್ನ ನೋಡ್ಕೊಳ್ತಾ ಇತ್ತು. ರೇಣುಕಾಸ್ವಾಮಿಯ ಮಗು ತಂದೆ ಇಲ್ಲದ ಅನಾಥ ಮಗು ಆಗ್ತಾ ಇರ್ಲಿಲ್ಲ. ಅಷ್ಟೆಲ್ಲ ಯಾಕೆ, ದರ್ಶನ್ ಇಷ್ಟು ಹೊತ್ತಿಗೆ ಇನ್ನೊಂದೆರಡು ಸಿನಿಮಾ ಮಾಡ್ಕೊಂಡು ಇನ್ನೂ ದೊಡ್ಡ ಎತ್ತರಕ್ಕೆ ಬೆಳೀತಿದ್ದ. ಜೈಲಿನಲ್ಲಿ ಇಷ್ಟವಾದ ಊಟ ಮಾಡೋದಕ್ಕೂ ಪರದಾಡೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹೌದಲ್ವಾ? ದರ್ಶನ್ ಕೂಡ ಇಷ್ಟು ಮಾಡಿದ್ದೇ ಆಗಿರ್ತಿತ್ತು. ಇವತ್ತು ರೇಣುಕಾಸ್ವಾಮಿ ಹೆಣ ಆಗ್ತಾ ಇರಲಿಲ್ಲ, ಆತನ ಮಗು ಅನಾಥ ಆಗ್ತಾ ಇರಲಿಲ್ಲ, ತಂದೆ ತಾಯಿ ಹೆಂಡತಿ ಕಣ್ಣೀರಲ್ಲಿ ಕೈ ತೊಳಿತಾ ಇರಲಿಲ್ಲ.